ಎಲ್ರಿಗೂ ನಮಸ್ಕಾರ. ಎಲ್ಲ ರೈತ ಬಂಧುಗಳಿಗೂ ನಾನು ನಿಮ್ಮ ಪ್ರವೀಣ್ ರಣಸಿಂಗ್ ಅವರು ಮಾತಾಡ್ತಾ ಇರೋದು. ಎಲ್ಲ ಸಾಕಷ್ಟು ಜನ ರೈತರು ನನಗೇನು ಕೇಳ್ತಾ ಇದ್ರಿ, ಕಬ್ಬಿನಲ್ಲಿ ಒಂದು ಕಾಡಿಗೆ ರೋಗ ಥರ ಬರ್ತಾ ಇದೆ, ಸುಳಿ ಅನ್ನೋದು ಪೂರಾ ಒಣಗಿ ಕಪ್ಪಾಗಿ ಕಾಡಿಗೆ ಥರ ಆಗ್ತಾ ಇದೆ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕಾಗಿ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಿದ್ರಿ, ಮಾಡಿದೆ. ಮೊದಲನೇದಾಗಿ ಆ ಕಬ್ಬಿನಲ್ಲಿ ಬರುವಂತಹ ಒಂದು ಕಾಡಿಗೆ ರೋಗಕ್ಕೆ ಯಾವುದೇ ತರಹದ ಪರಿಹಾರ ಇಲ್ಲ. ಯಾಕಪ್ಪ ಅಂತಂದ್ರೆ ಆ ಒಂದು ಕಾಡಿಗೆ ರೋಗ ಬರೋದು ಒಂದು ಶಿಲೀಂಧ್ರದಿಂದ, ಅಂದ್ರೆ ಫಂಗಸ್ ನಿಂತ್ರ. ಆ ಫಂಗಸ್ ಏನಕ್ಕೈತಿ, ಮೇಲ್ಗಡೆ ಕಾಂಟ್ಯಾಕ್ಟ್ ಆಗಿ ಇರಂಗಿಲ್ಲ, ಅಂದ್ರೆ ಮೇಲ್ಪದರವಾಗಿ ಇರಂಗಿಲ್ಲ, ಗಿಡದ ಒಳಗಡೆ ಅಂತ ಆ ಒಂದು ಫಂಗಸ್ ಬೆಳವಣಿಗೆ ಆಗಿರ್ತೈತಿ. ಹಾಗಾಗಿ ಅದು ಸುಳಿ ಅನ್ನೋದು ಕಂಪ್ಲೀಟ್ ಆಗಿ ಬಂದು ಹೋಗ್ತೈತಿ. ಇದಕ್ಕೆ ಮುಖ್ಯವಾಗಿ ಮೊದಲನೇ ಪರಿಹಾರ ಏನಪ್ಪಾ ಅಂತಂದ್ರೆ, ನೀವು ಆ ಯಾವ್ದು ಗಿಡಕ್ಕೆ ಅದು ಹತ್ತಿರ್ತೈತಿ ಆ ಗಿಡನ ಫಸ್ಟ್ ತೆಗೆದೋಗಿ ಚಲೋ ತೆಗೆದೋಗಿ ಸುಟ್ಟು ಬಿಡ್ರಿ ಅದನ್ನ. ಅಂದ್ರೆ ಅದರಿಂದ ಮತ್ತೆ ಎಲ್ಲಾ ಗಿಡಗಳಿಗೂ ಹಬ್ಬೋದು ತಪ್ತೈತಿ. ಒಂದನೇದಿದೆ. ಎರಡನೇದು ಏನಪ್ಪಾ ಅಂತಂದ್ರೆ, ಅದಕ್ಕೆ ನೀವು ಮುಂಚಿತವಾಗಿ ಬೀಜೋಪಚಾರ ಮಾಡೋ ಟೈಮ್ನಾಗ ಕಾರ್ಬನ್ ಡೈಸಿಮ್ ಅನ್ನು ಯೂಸ್ ಮಾಡಿ. ಫಂಗಿಸೈಡ್ ಸಿಗ್ತೈತಿ ಕಾರ್ಬನ್ ಡೈಸಿಮ್ ಅಂತೇಳಿ, ಅದನ್ನ ಯೂಸ್ ಮಾಡಿ ನೀವು ಬೀಜೋಪಚಾರ ಮಾಡಿ ಕಬ್ಬಿನ ನಾಟಿ ಮಾಡಿದ್ರೆ ಬಹಳ ಚಲೋ. ಅಕಸ್ಮಾತ್ ಈ ಗಿಡ ಆಲ್ರೆಡಿ ಭೂಮಿಯಾಗ ಅದಾವು, ಕಿತ್ತು ಹೋಗೋದು ಆದ್ರೂ ಮತ್ತು ಭಾಳ ಆಗತ್ತೈತೆ ಅಂದ್ರೆ ಒಂದು ಕೆಮಿಕಲ್ ಸ್ಪ್ರೇ ತಗೋಬೋದು ನೀವು, ಫಂಗಿಸೈಡ್ ಅಂತೇಳಿ. ಅದರ ಅಷ್ಟು 100% ರಿಸಲ್ಟ್ ಕೊಡದೇ ಇದ್ರೂ ತಕ್ಕ ಮಟ್ಟಕ್ಕೆ ಹತೋಟಿ ಮಾಡ್ತೈತಿ. ಅಜಾಕ್ಸಿಸ್ಟ್ರಾಬಿನ್ ಮತ್ತು ಟುಬಿಕೊನೋಜಾಲ್ ಇದ್ರದ್ದು ಕಾಂಬಿನೇಷನ್ನಾಗ ಒಂದು ಕೆಮಿಕಲ್ ಸಿಗ್ತೈತಿ. ಅದು ಯಾವ್ದಪ್ಪ ಅಂತಂದ್ರೆ ಕ್ಯಾಸ್ಟೋಡಿಯಾ ಅಂತೇಳಿ, ನಿಮ್ಮ ಮಾರ್ಕೆಟ್ನಾಗ ಕ್ಯಾಸ್ಟೋಡಿಯಾ ಅಂತೇಳಿ ಅಜಾಕ್ಸಿಸ್ಟ್ರಾಬಿನ್ ಪ್ಲಸ್ ಟುಬಿಕೊನೋಜಾಲ್ ಮಿಕ್ಸ್ಚರ್ ಅದ. ನೀವು ಇದನ್ನ ಸ್ಪ್ರೇ ತಗೋಬಹುದು 1 ml per liter ಆಫ್ ವಾಟರ್. ಆದ್ರೆ ಒಂದೇ ಮಾತನ್ನ ಹೇಳ್ಬೇಕಂತಂದ್ರೆ ಇದಕ್ಕೆ ಯಾವುದಾದ್ರು ಪರಿಹಾರ ಇಲ್ಲ. ನೀವು ಇದನ್ನ ಕಿತ್ತು ತಗೋದು ಸುಟ್ಟು ಹಾಕೋದು ಚಲೋ. ಧನ್ಯವಾದಗಳು.